ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾ, ಎಲ್ಲರಿಗೂ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೀಲಾದ್ ಪ್ರಯುಕ್ತ ನಮ್ಮ ಒಂದು ಚಾನಲ್ನಲ್ಲಿ ಮದ್ಹುಗಳು, ಅದೇ ರೀತಿ ಪ್ರಭಾಷಣಗಳು ಅಲ್ಹಮ್ದುಲಿಲ್ಲಾ ಅಪ್ಲೋಡ್ ಆಗ್ತಾ ಇದೆ. ದಯವಿಟ್ಟು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸರಳ ಜೀವನ ಶೈಲಿ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ಶಮಾಯಿಲ್ ಗ್ರಂಥದ 9ನೇ ಅಧ್ಯಾಯದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನ ಶೈಲಿಯ ಬಗ್ಗೆ ವಿವರಿಸುತ್ತಾರೆ. ಹೊಟ್ಟೆ ತುಂಬ ಉಣ್ಣದ, ಆಡಂಬರವಿಲ್ಲದ ಸರಳ ಜೀವನವಾಗಿತ್ತು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು. ಅನುಗ್ರಹ ಲಭಿಸಿದಾಗ ಅಲ್ಲಾಹನನ್ನು ಸ್ತುತಿಸಲು ಮತ್ತು ದುಃಖ ಉಂಟಾದಾಗ ಸಹನೆ ಪಾಲಿಸಲು ಆ ನಾಯಕರು ನಮಗೆ ಕಲಿಸಿಕೊಟ್ಟರು. ಪ್ರಸಿದ್ಧ ಸ್ವಪ್ನ ವ್ಯಾಖ್ಯಾನಗಾರರಾದ ಮುಹಮ್ಮದ್ ಇಬ್ನ್ ಸೀರೀನ್ ರಲಿಯಲ್ಲಾಹು ಅನ್ಹುರವರು 30ರಷ್ಟು ಸ್ವಹಾಬಿಗಳನ್ನು ಕಂಡ ಮಹಾನುಭಾವರಾಗಿದ್ದರು. ಅವರು ಹೇಳುತ್ತಾರೆ, ನಾವು ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರವರ ಬಳಿ ಇದ್ದೆವು. ಅವರ ಬಳಿ ಉತ್ತಮವಾದ 2 ವಸ್ತ್ರಗಳಿದ್ದವು. ಒಂದು ವಸ್ತ್ರದಿಂದ ಅವರು ಮೂಗು ಒರೆಸುತ್ತಿದ್ದರು. ನಾನಿದನ್ನು ನೋಡುತ್ತಿರಬೇಕಾದರೆ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರವರು ನನ್ನೊಂದಿಗೆ ಹೇಳಿದರು, ನೀವು ಇಂತಹ ವಸ್ತ್ರದಲ್ಲಿ ಮೂಗು ಒರೆಸುತ್ತಿದ್ದೇನೆಂದು ನನ್ನ ಬಗ್ಗೆ ದೊಡ್ಡದಾಗಿ ಭಾವಿಸಬೇಡಿರಿ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ನಾನು ಮತ್ತು ಇತರ ಸ್ವಹಾಬಿಗಳ ಅವಸ್ಥೆ ಹೇಗಿತ್ತು ಗೊತ್ತಾ? ನನಗೆ ತಿಳಿದಿದೆ. ನಾನು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಿಂಬರ್ ಮತ್ತು ಆಯಿಷಾ ರಲಿಯಲ್ಲಾಹು ಅನ್ಹುರವರ ಕೋಣೆಯ ಮಧ್ಯದಲ್ಲಿ ಪ್ರಜ್ಞಾರಹಿತನಾಗಿ ಬಿದ್ದಿದ್ದೆ. ಸಂದರ್ಶಕರು ನಾನೊಬ್ಬ ಹುಚ್ಚನೆಂದು ಭಾವಿಸಿ ನನ್ನ ಮೇಲೆ ತುಳಿಯುತ್ತಿದ್ದರು. ಲೋಕಕ್ಕೆ ಅತಿ ಹೆಚ್ಚು ಹದೀಸ್ ನೀಡಿದ ಈ ಸ್ವಹಾಬಿ ವರಿಯರು ಮುಂದುವರೆದು ಹೇಳುತ್ತಾರೆ, ನನಗೆ ವಾಸ್ತವದಲ್ಲಿ ಹುಚ್ಚು ಹಿಡಿದಿರಲಿಲ್ಲ. ಅದು ನನ್ನ ಹಸಿವೆಯ ಅಗಾಧತೆಯಿಂದಾಗಿತ್ತು. ಈ ಹದೀಸ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿದ್ದ ಕಷ್ಟಕಾರ್ಪಣ್ಯಕ್ಕೆ ಒಂದು ನಿದರ್ಶನವಾಗಿದೆ. ಇಮಾಮ್ ಬೂಸೀರಿ ರಲಿಯಲ್ಲಾಹು ಅನ್ಹುರವರು ಹೇಳಿದಂತೆ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇನಾದರೂ ಬಯಸಿದ್ದರೆ ದೊಡ್ಡ ದೊಡ್ಡ ಪರ್ವತಗಳೇ ಚಿನ್ನವಾಗಿ ಅವರ ಮುಂದೆ ಬಂದು ನಿಲ್ಲುತ್ತಿತ್ತು. ಆದರೆ ಅದ್ಯಾವುದನ್ನು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಯಸದೆ ತ್ಯಾಗ ಜೀವನವನ್ನು ಇಷ್ಟಪಟ್ಟರು. ಪರಲೋಕವಾಗಿದೆ ಶಾಶ್ವತ ಲೋಕ. ಇಹಲೋಕದಲ್ಲಿ ನಾವು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಬೇಕಾಗಿದೆ ಎಂಬುದನ್ನು ಅವರು ನಮಗೆ ಕಲಿಸಿಕೊಟ್ಟರು. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹು ಬಡವನ ಸಹನೆ ಮತ್ತು ದಾನಿಕನ ಕೃತಜ್ಞತೆ ಎರಡನ್ನೂ ನೀಡಿದ್ದ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹು ಮೊದಲು ಬಡತನವನ್ನು ನೀಡಿದ್ದರೆ ನಂತರ ಅವನು ಧಾರಾಳವಾಗಿ ಸಂಪತ್ತನ್ನು ನೀಡಿದ್ದ. ಅವರು ಕಷ್ಟಗಳಿದ್ದಾಗ ಸಹನೆ ಪಾಲಿಸಿ, ಸಂತೋಷ ಬಂದಾಗ ಅಲ್ಲಾಹನಿಗೆ ಸ್ತುತಿಸಿ ನಮಗೆ ಮಾದರಿಯಾದರು. ಮಾಲಿಕ್ ಇಬ್ನ್ ದಿನಾರ್ ರಲಿಯಲ್ಲಾಹು ಅನ್ಹುರವರು ರಿಪೋರ್ಟ್ ಮಾಡಿದ ಹದೀಸೊಂದರಲ್ಲಿ ಅವರು ಹೇಳುತ್ತಾರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ರೊಟ್ಟಿ ಮತ್ತು ಮಾಂಸ ತಿಂದು ಹೊಟ್ಟೆ ತುಂಬಿಸಿದ್ದಿಲ್ಲ. ಅತಿಥಿಗಳು ಬಂದಾಗ ಮಾತ್ರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೆಚ್ಚು ಭಕ್ಷಿಸುತ್ತಿದ್ದರು. ಆ ಮುತ್ತು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅತಿ ಹೆಚ್ಚಾಗಿ ಪ್ರೀತಿಸಲು ಮತ್ತು ಅವರನ್ನು ಸ್ವಪ್ನದಲ್ಲಿ ದರ್ಶಿಸಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ, ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.